ನಮಸ್ಕಾರ. ಇಂದು ನಾವು ಸೇಡಂನಲ್ಲಿ ಪಂಚಲಿಂಗೇಶ್ವರ ಗುಡಿಯ ದರ್ಶನಕ್ಕೆ ಬಂದಿದ್ದೇವೆ. ಇದು ಪಂಚಲಿಂಗೇಶ್ವರನ ದ್ವಾರಪಾಲಕ ಈಗ ನಮ್ಮ ಜೊತೆ ಇದ್ದಾರೆ. ನಿಮ್ಮ ಹೆಸರು ಹೇಳ್ರಿ ಸರ್. ನಿಮ್ಮ ಹೆಸರು ಹೇಳ್ರಿ. ಜಗದೇವಪ್ಪ ಅಂತ ನಮ್ಮ ಜೊತೆ ಇದ್ದಾರೆ. ಇವರು ನಮ್ಮ ಪಂಚಲಿಂಗೇಶ್ವರನ ವಿಶೇಷ ಮಾಹಿತಿ ನಮಗೆ ಕೊಡ್ತಾ ಇದ್ದಾರೆ ಇವತ್ತು. ಗುಡಿ ಗೋಪುರಗಳು 5 ಗುಡಿ ಗೋಪುರಗಳು ನಾವು ನೋಡ್ತಿದ್ದೇವೆ. 1 2 3 4 5. ಈ ಗುಡಿಯಲ್ಲಿ 5 ಗೋಪುರಗಳು ಇದ್ದು ಈಗ ನಮಗೆ ಒಂದೇ ಒಂದು ಗೋಪುರ ಕಾಣ್ತಾ ಇಲ್ಲ. ಇಲ್ಲಿ ಮಹಾಲಕ್ಷ್ಮಿ ಅವತರಿಸಿದ್ದಾಳೆ. ಮಹಾಲಕ್ಷ್ಮಿಯ ಜೊತೆಗೆ ಪಕ್ಕದಲ್ಲಿ 9 ಗ್ರಹಗಳಿವೆ. 9 ಗ್ರಹಗಳು, ನವಗ್ರಹಗಳು: ಸೂರ್ಯ, ಚಂದ್ರ, ಸೋಮ, ಮಂಗಳ, ಬುಧ, ಗುರು, ಶುಕ್ರ, ಶನಿ, ರಾಹು, ಕೇತು. ಇದೇ ಪಕ್ಕದಲ್ಲಿ ನಿಮಗೆ ವಿಷ್ಣು ಮೂರ್ತಿ ಇದ್ದಾರೆ. ವಿಷ್ಣು ಮೂರ್ತಿ, ಅವತಾರ ಸಹಿತ ವಿಷ್ಣು ಮೂರ್ತಿ. ಇದು ವಿಷ್ಣು ಮೂರ್ತಿ. ಇಲ್ಲಿ ಶಿವ ಪಾರ್ವತಿ ಮ್ಯಾಲ ನೋಡಬೇಕು. ಮ್ಯಾಗ ರೌಂಡಿನ ಬಲ್ಪಿನ ಹಚ್ಚಿಗಳು ತಿಂದಿರ್ತವ್ರಿ ನೀವು. ರೌಂಡ್ ಶಿವ ಪಾರ್ವತಿ ಅಲ್ಲೇ ಅಲ್ಲಿ ಮ್ಯಾಗ ಇಲ್ಲಿ ಶಿವ ಪಾರ್ವತಿ ಅಂತ ಹೇಳ್ತಿದ್ದಾರೆ. ಶಿವ ಪಾರ್ವತಿ, ನಂದಿ, ಬಸವಣ್ಣ. ಮತ್ತ ಶಿವ ಪಾರ್ವತಿ, ನಂದಿ, ಬಸವಣ್ಣ. ಈ ಅದ್ಭುತ ಕೆತ್ತನೆ ಬ್ರಹ್ಮ ನಾವು ವೆಂಟಿಲೇಟರ್ ಅಂತ ಹೇಳ್ತೀವಿ. ಆ ಕಲ್ಲಿನಲ್ಲಿ ಕೆತ್ತಿದ ರಚನೆ ಅತಿ ವಿಶಿಷ್ಟ ಮತ್ತು ಅದ್ಭುತವಾಗಿದೆ. ಬ್ರಹ್ಮ. ಇಲ್ಲಿ ನಾವು ಬ್ರಹ್ಮನನ್ನು ಕಾಣಬಹುದು. ಬ್ರಹ್ಮ ಇಲ್ಲಿ ನೃತ್ಯಾಂಗಿನಿಯರು ಬ್ರಹ್ಮನು. ವಿಷ್ಣು ಇಲ್ಲಿ ಗಣೇಶ. ಹೌದು. ಪಾರ್ವತಿ, ಶಿವ ಪಾರ್ವತಿ. ನಮ್ಮ ದೇವಿ ಪಾರ್ವತಿ ದೇವಿ ಇಲ್ಲಿ ವಿರಾಜಮಾನರಾಗಿದ್ದಾಳೆ. ಇದ್ಯಾವುದು? ಅದೇ ರೀತಿ ಅಂಬಾಭವಾನಿ ಮಾತೆ ದರ್ಶನ. ಈ ಮಾತೆ ಕಾಮಗಾರಿ ನಡೀತಾ ಇದ್ದು ಮಾತೆ ದಸರಾ ಹಬ್ಬದ ವಿಶೇಷವಾಗಿ ಇಲ್ಲಿ ಬಹು ವಿಶೇಷ ವಿಜೃಂಭಣೆಯನ್ನು ಆಚರಿಸಲಾಗುತ್ತದೆ. ಇದು ಅಷ್ಟದಿಕ್ಪಾಲಕರು.